ಎಲ್ಲ ಶೋಷಿತರನ್ನ ಒಳಗೊಂಡಂತೆ ಎಲ್ಲರನ್ನ ಎತ್ಕೊಂಡು ಅಸ್ಪೃಶ್ಯತೆ ನಿವಾರಣೆ ಮಾಡುವ ನಿಟ್ಟಿನಾಗ ಲಿಂಗಾಯತ ಧರ್ಮದ ದೇವ ಉದ್ದೇಶ ಅದಾವ. ಹಿಂದೂ ಧರ್ಮದಾಗ ಐತೇನ್ರಿ? ಐತಲ್ರಿ, ಹಿಂದೂ ಧರ್ಮದಾಗೂ ಎಲ್ಲ ಇದೇ ಕನ್ನೇರಿ ಸ್ವಾಮಿ ಹಿಂದೂ ಧರ್ಮದ ಅಂತ ಹೇಳ್ತಾನಲ್ಲ, ನಾವು ಒಪ್ಕೋತೇವೆ. ಅವ್ರ ಅಪ್ಪಗ ಹುಟ್ಟಿದ್ರ ಇಟ್ಟು ಕಠಿಣವಾಗಿ ಮಾತಾಡ ಅಸ್ಪೃಶ್ಯತೆನೇ ನಿವಾರಣೆ ಮಾಡಕ್ಕೆ ಒಂದು ನಿರ್ಧಾರ ತಗೊಳ್ಳಿ. ಗುಡಿ ಪ್ರದೇಶವನ್ನ ಅಸ್ಪೃಶ್ಯರಿಗೆ ಮುಕ್ತವಾಗಿ ಬಿಡ್ಲಿ. ಎಲ್ಲಿ ಮಹಿಳೆಯರ ಮ್ಯಾಗ ದೌರ್ಜನ್ಯ, ದಲಿತ ಮಹಿಳೆಯರ ಮ್ಯಾಗ ದೌರ್ಜನ್ಯ ಆದಾಗ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಾನ. ಇವತ್ತು ನಿನ್ನೆ ಏನು ಕೊಡ್ತಾನ, ನಮ್ಮ ಲವ್ ಜಿಹಾತ್ ಆಗ್ತಾವ, ಕ್ರಿಶ್ಚಿಯನ್ ಧರ್ಮ ಇವು ಧರ್ಮಕ್ಕೆ ಬೇಕು ಅಂತ ಹೇಳೋದು. ನೀವು ನಮ್ಮವ್ರು ಅಂತ ಹೇಳ್ತೀರಿ, ಹಿಂದೂಗಳು ಅಂತ ಹೇಳ್ತೀರಿ, ನಮ್ಮ ಮ್ಯಾಗ ದಿನನಿತ್ಯ ಅತ್ಯಾಚಾರ ಮಾಡ್ತೀರಿ, ನೀವು ಮಾಡ್ತೀರಿ. ಹಿಂದೂಗಳು ಬ್ರಾಹ್ಮಣರು ಅಂತ ಹೇಳ್ತಿಲ್ಲ, ಪಾಪ ಅವ್ರಿಗೆ ಇನ್ನೊಂದವ್ರಿಗೆ ಅವ್ರ ಮ್ಯಾಗ ನಮ್ಮ ಮ್ಯಾಗ ಅತ್ಯಾಚಾರ ಆಗಿಲ್ಲ ಅವ್ರದ್ದು. ಬಟ್ ನೀವು ಏನಿದಿಲ್ಲ ಇಂಥ ಸೋಂಗ್ ಹಾಕೊಂಡಿರಲ್ಲ. ಆದ್ರೆ ನಿಜವಾದ ಬಸವಾದಿ ಶರಣರು ಏನಿದಾರಲ್ಲ, ಸಾಧು ಇವರು ಋಷಿಮುನಿಗಳು ಅಥವಾ ಇವ್ರದಾರ, ಅವ್ರಿಗಿಂದ ಏನೂ ಆಗಿಲ್ಲ. ಬಸವ ಶರಣರಿಂದ ನಮಗೇನೂ ಆಗಿಲ್ಲ. ಇಂಥವ್ರು ಅವ್ರ ಹೆಸರು ಮ್ಯಾಗ, ಬಸವಣ್ಣವ್ರ ಹೆಸರು ಮ್ಯಾಗ ಹಾಕುವಂಥ ಕನ್ನೇರಿ ಸ್ತ್ರೀಗಳದಾರಲ್ಲ, ಇಂಥವ್ರದಿಂದ ನಮ್ಮ ಮ್ಯಾಗ ನಿರಂತರ ಹೇಳೋದು. ಮಹಾರಾಷ್ಟ್ರನಾಗ ಅಲ್ಲಿ ಹೇಳ್ತಾನೆ, ಅಲ್ಲಿ ನಾವು ದಲಿತರ ಅಲ್ಲಿ ಅಂತ ಹೇಳ್ತಾನೆ, ಅಲ್ಲೆಲ್ಲ ಮರಾಠಿಯಾಗ ಮಾತಾಡಿದು ಮಾಡ್ತಾನೆ. ಇಲ್ಲಿ ಏನು ಹೇಳ್ತಾನೆ, ನಾನು ಬಿಜಾಪುರದಾಗ ಹುಟ್ಟೆ, ನಾನು ಇಲ್ಲ ಬಿಜಾಪುರದಾಗ ಅವ್ರ ಅಪ್ಪ ಹುಟ್ಟಾನ, ಯಾವ ಇದು ಬಿಜಾಪುರ ನಿಮ್ಮದನ್ನು, ನಿಮ್ಮ ಅಪ್ಪಂದು ನಿಂದು ದೊಡ್ಡ ವ್ಯಕ್ತಿಗಳು ಕೇಳ್ತಾನೆ. ನಿಮ್ಮ ಅಪ್ಪಂದ ನಾವು ಕೇಳ್ತೇವೆ, ನಿಮ್ಮ ಅಪ್ಪಂದ ಬಿಜಾಪುರ ನಿಮ್ಮ ಅಪ್ಪಂದ ಎಲ್ಲರದು ಅದ. ಈ ದೇಶನಾಗ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವರು ಬದುಕಲಿಕ್ಕೆ ಹಕ್ಕದ. ಕೇವಲ ನೀವು ಒಂದು ನಮ್ಮ ಲಿಂಗಾಯತ ಧರ್ಮದ ವಿರುದ್ಧ ನೀವು ಮಾತಾಡಿ, ನಮ್ಮ ಪಾಪ ಬಾಯಿ ಸತ್ತಂತ ಏನು ನಮ್ಮ ಶರಣದಾರ ಸ್ವಾಮಿಗಳದಾರ, ಅವ್ರಿಗೆ ಸುಳಿ ಮಕ್ಕಳು ಅಂತಂದರು, ಮ್ಯಾಟ್ಲೆ ಹೊಡ್ರಿ ಅಂದರು. ಇದು ಬಸವ ಸಂಸ್ಕೃತಿ, ನಮ್ಮ ಬಿಜಾಪುರದ ಬಸವಣ್ಣವ್ರ ಸಂಸ್ಕೃತಿ ಇದು ಅಲ್ಲ, ಅವ್ರು ಬಿಜಾಪುರ ಭಾಷೆ ಅಂತ ಹೇಳ್ತಾನೆ. ಇವೆಂತ ಮೂರ್ಖರಿ. ಅಸ್ಪೃಶ್ಯತೆ ನಿವಾರಣೆ ಮಾಡ್ಲಿ. ಇವತ್ತು ನಾವು ಯಾವ ಲಿಂಗಾಯತ ಒಪ್ಪೋದಿಲ್ಲ, ಬೌದ್ಧ ಒಪ್ಪೋದಿಲ್ಲ, ನಿನ್ ಜೊತೆ ಬರ್ತೇವೆ, ಕರ್ಕೊಂಡು ಹೋಗಿ. ನಾನು ಅನ್ಯ ಜಾತಿ ಮದುವೆ ಮಾಡಿಸಿದಾರ ಅಂತ ಹೇಳ್ತಾರಲ್ಲ ಅವರು, ಎಲ್ಲಿ ಮಾಡಿಸ್ಯಾರ ಹೇಳತ್ತೇಳ್ರಿ. ಒಂದು ಉದಾಹರಣೆ ಮಾಡಿಸಿದಕ್ಕೆ ಹೋಗಿ ಅಂತ ಫೋಟೋ ತಕೊಳ್ಳೋದಲ್ಲ, ಬಾ ತೇಳ್ರಿ, ಪ್ರವೇಶ ಮಾಡತ್ತೇಳ್ರಿ ನಮಗೆಲ್ಲ ಗುಡಿ ಗುಂಡಾರ್ದಾಗ. ಎಲ್ಲೋ ಕೇಶವ ಕೃಪಾದಿಂದ ನೀವು ಏನೋ ಇದೆ ಅಲ್ಲಿ ಏನೋ ಆಶೆ ತೋರಿಸ್ ಬಳಕ ಇವಂಗೊಂದು ಇದು ಆಗಿಬಿಟ್ಟದ. ಏನಂದ್ರೆ ನಾಗ್ಪುರದು ಶರಗ್ ಬಡ್ದದ, ಇವು ನಾಗ್ಪುರ ಶರಗ್ ಬಡ್ದದ. ಇವು ಮಾಡಿದಂಥ ಹಲ್ಕಟ್ಗಿರಿ ಏನದಾವಲ್ಲ ಅಲ್ಲೆಲ್ಲ ಗೊತ್ತಾಗೈತಿ. ಇಲ್ಲಿ ಅದ್ರ ವಿಷಯದಿಂದ ಏನು ಮಾಡ್ಯಾರ, ನನ್ನದೆಲ್ಲ ಹೊರಗೆ ತೆಗಿತಾರ ಅಂತ ಹೇಳ್ಕೊಂಡು ನಾಗ್ಪುರ ಕೈಗಟ್ಟಿ ಅಲ್ಲಿ ಶರಣಾಗ್ಯಾನ. ಯಾವುದೇ ಜಾತಿ ಧರ್ಮಕ್ಕೆ ಏನೋ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅದು ಸುಮ್ಮ ಕೊಡದೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.